ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ದಾವಣಗೆರೆ ದಂಗಲ್. ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಈಗ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಏನಿದ್ದಾರೆ ಮುನಿಸನ್ನ ಕೂಡ ಹೊರ ಹಾಕ್ತಿದ್ದಾರೆ. ಇತ್ತ ಅಬ್ದುಲ್ ಜಬ್ಬಾರ್ ಅವರನ್ನು ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸಚಿವ ಜಮೀರ್ ಅಹಮದ್ ಸಹಾಯಕ್ಕೆ ನಿಂತಿದ್ದಾರೆ ಸಿದ್ದು ಆಪ್ತ ಬಣ. ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಿದ್ರು. ಸಚಿವ ಜಮೀರ್ ಮೇಲೆ ಕ್ರಮಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಆಗ್ಲೇಬೇಕು ಕ್ರಮ, ಇಲ್ಲ ಅಂತಂದ್ರೆ ಸುಮ್ಮನೆ ಬಿಡಲ್ಲ. ಯಾಕಂತಂದ್ರೆ ಈ ಒಂದು ವಿಚಾರದಲ್ಲಿ ಯಾರಿಗೂ ಕೂಡ ನಾವು ತಾರತಮ್ಯ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಇನ್ನು ಈ ಸುದ್ದಿ ತಿಳಿತಾ ಇದ್ದಂತೆ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪನವರು, ಕೆಎನ್ ರಾಜಣ್ಣ ಅವರು, ಭೈರತಿ ಸುರೇಶ್ ಸೇರಿದಂತೆ ಆಪ್ತ ಬಣ ಸಿಎಂಗೆ ಒತ್ತಡವನ್ನು ಹೇರ್ತಿದ್ದಾರೆ. ಯಾಕೆ ಮೌನಕ್ಕೆ ಶರಣಾಗ್ಬಿಟ್ಟಿದ್ದೀರಾ ನೀವು? ಯಾಕೆ ಒಬ್ರಿಗೊಂದು ಮಾಡ್ತಾ ಇದ್ದೀರಾ? ಹೇಳಿ ಕೇಳಿ ನಿಮ್ಮ ಬಣದಲ್ಲಿ ನಾವು ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕರು, ನಿಮಗೂ ಕೂಡ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿಲ್ವಾ? ನೆನಪಿಲ್ವಾ ನಿಮಗೆ? ಮತ್ ಯಾಕೆ ಇವಾಗ ನೀವು ಶರಣಾಗಿದ್ದೀರಾ ಸುಮ್ಮನೆ ಅಂತ ಹೇಳ್ಬಿಟ್ಟು ಮೌನಕ್ಕೆ ಜಾರಿದ್ದೀರಾ? ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಂಗಲ್ ಎಷ್ಟರ ಮಟ್ಟಿಗೆ ಜೋರಾಗ್ತಾ ಇದೆ ಅಂತಂದ್ರೆ ಹೊತ್ತಿ ಉರಿಯುವ ಲೆಕ್ಕಕ್ಕೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಈಗ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಿಲ್ಲದಂತಹ ಕಸರತ್ತನ್ನ ಮಾಡ್ತಿದ್ದಾರೆ. ಹೇಳಿ ಕೇಳಿ ಬಿಟ್ಟುಕೊಡಬಾರ್ದು, ಯಾರು ಕೂಡ ಅಸಮಾಧಾನ ಹೊರ ಹಾಕಬಾರ್ದು. ಒಬ್ರು ಅಸಮಾಧಾನ ಹೊರ ಹಾಕ್ಬಿಟ್ರು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಪಕ್ಷದ ವರ್ಚಸ್ ಕಮ್ಮಿ ಆಗತ್ತೆ. ಹೇಳಿ ಕೇಳಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿರುವಂತಹದ್ದು, ಪ್ರಬಲ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರೇ ಅಸಮಾಧಾನ ಹೊರಗೆ ಹಾಕ್ಬಿಟ್ರೆ ಈ ವೋಟ್ ಬ್ಯಾಂಕ್ ಏನಿದೆ ಚಿತ್ರಗೊಳ್ಳುತ್ತೆ. ಆಬ್ವಿಯಸ್ಲಿ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಈ ಅಬ್ದುಲ್ ಜಬ್ಬಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ಏನೋ ಅವರ ಮೇಲೆ ಒಂದು ಆರೋಪ ಇತ್ತು. ನೀವು ಅದನ್ನ ತಿಳಿಸಿಕೊಡಿ ಅಂತ ಹೇಳಿ ಸಿಎಂಗೆ ಮನವಿ ಮಾಡ್ತಿದ್ದಾರೆ. ಈ ಹಿನ್ನೆಲೆ ಎಚ್ಚೆತ್ತುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಯಿತು ಅಂತ ಹೇಳಿ ಮಾಡುವಂತಹ ಲೆಕ್ಕಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಹೈಕಮಾಂಡ್ಗೆ ತಪ್ಪು ಮಾಹಿತಿ ರವಾನೆ ಆಗಿದೆ, ನೀವದನ್ನ ಮನವರಿಕೆ ಮಾಡಿ ತಪ್ಪಾಗಿಲ್ಲ, ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿ ಇದೆ ಅನ್ನೋದನ್ನ ನೀವು ಮನದಟ್ಟು ಮಾಡಿ ಹೈಕಮಾಂಡ್ ನಾಯಕರಿಗೆ. ಈ ಹಿನ್ನೆಲೆ ಎಚ್ಚೆತ್ತುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ರೀತಿಯಾಗಿ ಆಗಬಾರ್ದು, ಯಾಕಂತಂದ್ರೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇ ಮತ್ತೆ ಮುನಿಸನ್ನ ಹೊರ ಹಾಕಿಬಿಟ್ರೆ ಬಹಳ ತೀರಾ ಕಷ್ಟ ಆಗ್ಬಿಡುತ್ತೆ. ಹೈಕಮಾಂಡ್ ಹೇಳಿದ ಸೂಚನೆಗೆ ಸಮಜಾಯಿಷಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ರೀತಿಯಾಗಿ ತಪ್ಪಾಗಿದೆ, ಈ ರೀತಿಯಾಗಿ ಸರಿಯಾಗಿದೆ ಅನ್ನುವಂತಹ ಲೆಕ್ಕದಲ್ಲಿ ಮೊನ್ನೆ ಅಷ್ಟೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಆಗಿದ್ರು. ಅದು ಎರಡನೇ ಬಾರಿಗೆ. ಮೊದಲನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದು ಕಡೆ ಹೈಕಮಾಂಡ್ ಹೇಳಿದ ಸೂಚನೆಗೆ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಚಿವ ಜಮೀರ್ ಅವರನ್ನ ಕರೆಸಿ 2 ಬಾರಿ ಮಾತುಕತೆ ಆಯಿತು. ಅವರ ಮುನಿಸನ್ನ ಶಮನಗೊಳಿಸಿದ್ರು. ಖುದ್ದಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ರು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಸವರಾಜ್ ಹೂಗಾರ್, ನಾವು ಗಮನಿಸಿದಾಗೆ ನಿಜಕ್ಕೂ ದಿನಕ್ಕೂ ಕೂಡ ಒಂದಲ್ಲ ಒಂದು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತದ್ದು. ಈಗ ಹೈಕಮಾಂಡ್ ನಾಯಕರಿಗೆ ಏನ್ ತಪ್ಪು ಸಂದೇಶ ಹೋಗಿದೆಯಲ್ಲ, ಈಗ ಕಠಿಣ ಕ್ರಮವನ್ನ ಕೈಗೊಳ್ಳಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಇನ್ನಿಲ್ಲದಂತಹ ಕಸರತ್ತನ ಮಾಡಿದ್ದಾರೆ. ಸೊ ಇದಕ್ಕೆ ಒಪ್ತಾರ ಹೆಂಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಾಯಕರು ಅಂತ? ದೀಪ, ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಇರ್ತಕ್ಕಂತ ನಾಯಕರ ಮೇಲೆ ಕ್ರಮ ಕೂಡ ಆಗ್ತಾ ಇದೆ. ಅದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮುಂದಿಟ್ಟುಕೊಂಡು ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ನಜೀರ್ ಅಹಮದ್ ಅವರು ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ತೆಗೆದು ಹಾಕಿರ್ತಕ್ಕಂತ ಹಿನ್ನೆಲೆ ಆಗಿರ್ಬೋದು, ಮತ್ತೆ ಅಬ್ದುಲ್ ಜಬ್ಬಾರ್ ಅವ್ರನ್ನ
ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ತೆಗೆದಾಕಿ ಏನು ಅಮಾನತ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಅದರ ಮುಂದುವರೆದ ಭಾಗವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯವರಿಗೆ ಸೂಚನೆ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈಗ ಕ್ರಮಗಳ ಮೇಲೆ ಕ್ರಮ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ತಪ್ಪು ಸಂದೇಶ ರವಾನೆ ಆಗಿದೆ. ಅದನ್ನ ಸರಿಪಡಿಸುವಂತ ಪ್ರಯತ್ನ, ಅದನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯವರು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ಹಲವು ಸಚಿವರು ಕೂಡ ಒಂದಿಷ್ಟು ಮುಂದಾದಂತೆ ಕಾಣ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಇರಬಹುದು, ಬೈರತಿ ಸುರೇಶ್ ಆಗಿರಬಹುದು, ಮತ್ತೆ ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ಇವರೆಲ್ಲರೂ ಸಹಿತ ಮತ್ತೆ ಕೆ ಎನ್ ರಾಜನ್ ಅವ್ರು ಆಗಿರ್ಬೋದು, ಇವರೆಲ್ಲರೂ ಸಹಿತ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ನೀವು ನಮ್ಮ ಒಂದು ಬಣದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರ ಮೇಲೆ ಕ್ರಮ ಆಗ್ತಾ ಇದೆ, ನೀವು ನಮ್ಮ ಪರವಾಗಿ ನಿಲ್ಲಬೇಕು, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡಿ ಹೈಕಮಾಂಡ್ ನಾಯಕರಿಗೆ ಏನೋ ಒಂದು ತಪ್ಪು ಸಂದೇಶ ಹೋಗಿದೆ, ನೀವು ಅದನ್ನ ತಿಳಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಸಿಎಂ ಸಿದ್ದರಾಮಯ್ಯವ್ರಿಗೆ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಹಿತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ 2 ಬಾರಿ ಕರೆಸಿ ಮಾತನಾಡಿ ಆಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡು ಅದನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಕೂಡ ಕ್ರಮ ಆಗ್ಬೇಕು ಅನ್ನುವಂತ ಏನು ಹೈಕಮಾಂಡ್ ಸೂಚನೆ ಇತ್ತು ಅದು ತಟಸ್ಥವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆ ಅದರ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯವರು ಅಷ್ಟೇ ಅಲ್ಲ, ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಖುದ್ದಾಗಿ ಅವರೇ ಫೀಲ್ಡ್ಗಿಳಿದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತ ಮತ್ತೆ ಉಪಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಅಬ್ದುಲ್ ಜಬ್ಬಾರ್ ಅವರ ಏನು ಪ್ರಾಥಮಿಕ ಸದಸ್ಯತ್ವದಿಂದ ಏನು ಅಮಾನತ್ ಮಾಡಿದ್ದಾರೆ ಅದನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು, ನಜೀರ್ ಅಹಮದ್ ಅವ್ರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮವನ್ನು ಕೂಡ ಅದನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಇಲ್ಲಾಂದ್ರೆ ಮುಂದೆ ಪಕ್ಷಕ್ಕೆ ಇದು ಕೂಡ ಪಕ್ಷ ಸಂಘಟನೆಗೆ ತೊಡಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಿವಿಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಒಂದ್ ಕಡೆ ಏನ್ ದೊಡ್ಡ ಮಟ್ಟದಲ್ಲಿ ಈ ಒಂದು ಕ್ರಮ ಏನ್ ಆಗ್ತಾ ಇದೆ, ಇದರಿಂದ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಒಂದಿಷ್ಟು ಅಲರ್ಟ್ ಆದಂತೆ ಕಾಣ್ತಾ ಇದೆ. ದೀಪಾ. ಎಸ್ ಬಸವರಾಜ್, ತಾಂಗ ತಮ್ಮ ಮಾಹಿತಿಗಾಗಿ.